ಇರುತ್ತೆ ಅಂದರೆ ಇನ್ನು ವಿಡಿಯೋ ಏನಂದರೆ ಸೊ ನೋಡಿದ್ರಲ್ಲ ಗೈಸ್, ಇವತ್ತು ನಾವಿರೋ ವಾಟ್ಸಪ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಇವತ್ತಿನ ವಿಡಿಯೋ ಏನಂದರೆ ಶನಿವಾರ ಇವತ್ತು. ಸೊ ಇವತ್ತಿನ ಟ್ರಾಫಿಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ನಿಮಗೆ ಒಂದು ಸರ್ಪ್ರೈಸ್ ಇರುತ್ತೆ. ಬಿಕಾಸ್ ಲಾಸ್ಟ್ 2 ಡೇಸಿಂದ ನೀವು ನೋಡಿರ್ತೀರ ಹೆಂಗಿತ್ತು ಟ್ರಾಫಿಕ್ ಅಂತ. ಸೊ ಇವತ್ತಿನ ಟ್ರಾಫಿಕ್ ನೀವು ನೋಡಿದ್ರೆ ಇನ್ನೊಂದು ಸ್ವಲ್ಪ ಶಾಕ್ ಆಗ್ತೀರಾ. ಬನ್ನಿ ತೋರಿಸ್ತೀನಿ. ಸೊ ಈಗ ಮನೆ ಬಿಟ್ಟೆ ನಾನು ನಿಮ್ಮನ್ನ ಮತ್ತೆ ಮೇನ್ ರೋಡ್ ಸಿಕ್ಕಿದ್ಮೇಲೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಗೈಸ್, ಇವತ್ತು ನಾವಿರೋದು ಬಂದು ಔಟರ್ ರಿಂಗ್ ರೋಡಲ್ಲಿ. ಟ್ರಾಫಿಕ್ ನೋಡಿ ಎಷ್ಟು ಹೆಂಗಿದೆ ಅಂತ, ಸಾಕಾಗಿದೆಯಲ್ಲ, ತುಂಬ ಟ್ರಾಫಿಕ್ ಇದೆಯಲ್ಲ. ಎಸ್, ಇದೇ ಹೇಳ್ತಾ ಇದ್ದೀನಿ ನಾನು. ಶನಿವಾರ ಒಂದು ದಿನ ಮಾತ್ರ ಈ ರೋಡ್ ಇಸ್ ಲೈಕ್ ಹೆವೆನ್. ಟ್ರಾಫಿಕ್ ಇದ್ರೇನು ಮಿನಿಮಲ್ ಆಗಿರುತ್ತೆ, ಬಟ್ ನಾಟ್ ಲೈಕ್ ಕ್ರೇಜಿ ಎವ್ರಿ ಡೇ ಥರ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರೋಲ್ಲ. ಜಸ್ಟ್ ಮಿನಿಮಲ್ ಟ್ರಾಫಿಕ್. ಸೊ ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸಿಂದ ಸೈಟ್ ವಿಸಿಟ್ ಇರುತ್ತೆ. ಅಲ್ಲಿಂದ ಬನಶಂಕರಿಗೆ ಹೋಗಬೇಕು. ಬನಶಂಕರಿದಿಂದ ಆಮೇಲೆ ನಾವು ಬೆಲ್ಗೋಟು ನಾಗರಬಾವಿ ಕಡೆ. ಸೊ ಇದೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಮನೆಗೆ ಬಂದು ಮನೆಯಲ್ಲಿ ಒಂದು ಹಾಸ್ಪಿಟಲ್ ಕೆಲಸ ಇದೆ, ಅದು ಮುಗಿಸ್ಬಿಟ್ಟು ಬರಬೇಕು. ಸೊ ಟೈಮ್ ಬಂದ್ಬಿಟ್ಟು 10 o'clock ಆಗಿದೆ. ನಾನು 9 o'clock ಮನೆ ಬಿಟ್ಟೆ. ಇನ್ನೂ HL-ಅಲ್ಲಿದ್ದೀನಿ. ಏನಕ್ಕೆ ಗಾಡಿಯಲ್ಲಿ ಏರ್ ಹೊಡಿಬೇಕಾಗಿತ್ತು. ಅದನ್ನು ಪಂಪ್ ಶಾಪ್ಗಳು ಯಾವುದೂ ಓಪನ್ ಆಗಿಲ್ಲ, ಎಲ್ಲ 9 ಗಂಟೆ ಮೇಲೆ ಆಗುತ್ತೆ ಅಂತೇಳಿದ್ರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ವೆಯ್ಟ್ ಮಾಡೋಷ್ಟು ಟೈಮ್ ಆಯಿತು. ಬಂಪು ಟ್ರಾಫಿಕಲ್ಲಿ ಇದ್ದಾಗ ರೋಡ್ ಹೆಂಗಿದೆ ಅಂತ ಗೊತ್ತಾಗಲ್ಲ. ಬಟ್ ಫ್ರೀಯಾಗಿರೋ ಟೈಮಲ್ಲಿ ಗಾಡಿ ಬಿಟ್ಕೊಂಡು ಹೋಗೋ ಎಷ್ಟು ಕ್ಲೀನಾಗಿ ಫ್ರೀ ಆಗ್ತಿದೆ ಗೊತ್ತಾ. ಸೊ ಬನ್ನಿ, ನಾನು ಮತ್ತೆ ಈ ರೋಡಲ್ಲಿ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ತೋರಿಸ್ತೀನಿ. ಅದೆಲ್ಲ ಅಂದರೆ ಡೈರೆಕ್ಟಾಗಿ ಆಫೀಸ್ ರೀಚ್ ಆದಮೇಲೆ ನಿಮಗೆ ಸಿಗ್ತೀನಿ. ಓಯ್. ಸೊ 10 minutesಲ್ಲಿ ನಾವು ಸಜಾಪುರ್ ರೀಚ್ ಆಗಿದ್ದೀವಿ ಇವತ್ತು. ದಿಸ್ ಇಸ್ ಅಲ್ಟಿಮೇಟ್ ಆ್ಯಂಡ್ ಕ್ರೇಜಿ. ಯಾಗ ಈ ಸೈಡೆಲ್ಲ ವಿಸಿಟ್ ಮುಗಿದು ಈಗ ಮನೆಗೆ ಹೋಗ್ತಾ ಇದ್ದೀವಿ ಆನ್ ಆ ವೇ. ಆ್ಯಂಡ್ ನಾಳೆ ನನ್ನ ಆಫೀಸ್ಗೆ ಹೋಗ್ಬೇಕಾಗಿದೆ. ನಾಳೆ ಒಂದು ವಿಸಿಟ್ ಇದೆ. ಬೀಯಿಂಗ್ ಆನ್ ಎ ಸಂಡೇ, ಆಫ್ಟರ್ ಬಿ ವರ್ಕಿಂಗ್ ಆನ್ ಸಂಡೇ, ಆ್ಯಂಡ್ ದಟ್ ವುಡ್ ಬಿ ಎನ್ ಎ ಕಾಂಪ್ ಆಫ್. ಸೊ ನೆಕ್ಸ್ಟ್ ಮಂತಿಗೆ ನನಗೆ ಯೂಸ್ ಆಗುತ್ತೆ. ಬಿಕಾಸ್ ಐ ಆಮ್ ಟ್ರಾವೆಲಿಂಗ್ ನೆಕ್ಸ್ಟ್ ಮಂತ್. ಎಸ್, ವಿ ಆರ್ ಟ್ರಾವೆಲಿಂಗ್ ನೆಕ್ಸ್ಟ್ ಮಂತ್. ಸೊ ಟ್ರಾವೆಲ್ ಕಂಟೆಂಟು ವೀಡಿಯೋಗಳು ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ನೆಕ್ಸ್ಟ್ ಮಂತಲ್ಲೇ. ಬಟ್ ಅವರ ಫೋಟೋ ಇಲ್ಲ, ಬಟ್ ಅವನ 4 wheeler ಫ್ಯಾಮಿಲಿ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದೊಂದು ವಿಡಿಯೋ ಮಾಡೋಣ. ಸೊ ಈಗ ಹೋಮ್. ಹೊಟ್ಟೆ ಹಸಿತಾ ಇದೆ. ಹೊಟ್ಟೆ ಗರ್ರ ಅಂತ ಸೌಂಡ್ ಕೊಡ್ತಿದೆ. ಕಮೆಂಟಲ್ಲಿ ತಿಳಿಸಿ ಎಷ್ಟೊತ್ತು ತನಕ ಸ್ಟ್ರಕ್ ಆಗಿದ್ದೀರಲ್ಲ ಅಂತ. ನೋಡಿದ್ರೆ ಶುರು ಆಯಿತು. ನೋಡಿದ್ರ ಇವತ್ತು ಬ್ಯಾಂಗ್ಳೂರು ಮಾತ್ರ ಟ್ರಾಫಿಕ್ ಇಲ್ಲ ಅಂದರೆ ಎಷ್ಟು ಆರಾಮಾಗಿರುತ್ತೆ ಅಂದರೆ. ಕೊಚ್ಚಿವೇಲಿ. All guys doing the same mistake again. ಈಗ ಫುಲ್ ಜಾಮ್ ಆಗುತ್ತೆ ವರ್ಕಲ್ಲಿ. ಆ ಕಡೆನೂ ಆಗಿದೆ. ಎಸ್, ಆಪೋಸಿಟ್ ಲೈನಲ್ಲಿ ಬಂದು ಫುಲ್ ಜಾಮ್ ಮಾಡ್ತಾರೆ. ಈಗ ಇವರು ಜಾಮ್ ಮಾಡ್ತಾರೆ. ಯಾರು ಹೋಗಿ ಬರ್ತೀವಿ ಹಂಗಾಗುತ್ತೆ.
ಇಲ್ಲಿ ನೋಡಿದ್ರೆ ಗೈಸ್ ವಿತೌಟ್ ಹೆಲ್ಮೆಟ್ ಇಬ್ಬರು ಸೆಂಟರ್ ರೋಡಲ್ಲಿ, ಅದು ಬೇರೆ ಗಾಡಿಗೆ ಹೋಗಬಾರ್ದು. ಗಾಡಿ ನಂಬರ್ ನೋಡಿ ಎರಡದು. ಡೇಂಜರಸ್ ಡ್ರೈವಿಂಗ್ ಸ್ಟಂಟ್ಸ್. நான் போய் வண்டி எடுத்துன்னு வரேன். ಸೊ ಯಾ ಗೈಸ್, ನೋಡಿದ್ರಲ್ಲ ಬೆಂಗಳೂರು ಟ್ರಾಫಿಕ್ ಹೆಂಗಿತ್ತು ಅಂತ ಶನಿವಾರ ಟೈಮಲ್ಲಿ ಎಸ್ಪೆಷಲಿ. ಎಸ್ ಗೈಸ್, ಶನಿವಾರ ಒಂದಿನ ಮಾತ್ರ ನನಗೆ ಮಾತ್ರ ಸೂಪರ್ ಎಕ್ಸೈಟೆಡ್ ಆಗಿರ್ತೀನಿ. ಏನಾಗಿದ್ರೆ ಅವತ್ತು ಒಂದಿನ ಮಾತ್ರ ನನ್ನ ಆಫೀಸ್ಗೆ ನನ್ನ ಮನೆಯಿಂದ, ಎಸ್ಪೆಷಲಿ ನನ್ನ ಮನೆಯಿಂದ ಇಟ್ ಟೇಕ್ಸ್ 45 minutes to 1 hour ಅಷ್ಟೇ. ಆನ್ ವೀಕ್ ಡೇಸ್ ಫ್ರಮ್ ಮಂಡೇ ಟು ಫ್ರೈಡೇ ಇಟ್ ಟೇಕ್ಸ್ ಆಲ್ಮೋಸ್ಟ್ 2 hours ಆನ್ ಅ 2-wheeler ಗೈಸ್, ಇಮ್ಯಾಜಿನ್. ಆ್ಯಂಡ್ ಅದೇ ಥರ ನಾನು ಇಫ್ ಐಮ್ ಟೇಕಿಂಗ್ ಎ 4-wheeler ಇಟ್ ಮಲ್ಟಿಪ್ಲೈಸ್. ಸೊ ಅದೇ ನಾನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀನಿ 4-wheeler ತೊಗೊಳಕ್ಕೆ. ಸೊ ಯಾವಾಗಲೂ ಒಂದ್ಸಲಿ ಮಾತ್ರ ಲೈಕ್ ಒಂದು ವೀಕೆಂಡ್ ಐ ಟೇಕ್ ಆರ್ ಎಲ್ಸ್ ಮೋಸ್ಟ್ ಆಫ್ ದಿ ಟೈಮ್ 2-wheeler. ಸೊ ಇದಲ್ತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ನಿಮ್ಗೇನು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ ಏನಂತ ಹೇಳ್ಬಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಪೀಸ್ ಔಟ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಇನ್ನೂ ಹೊಸ ಕಂಟೆಂಟ್ಗಳು ಬರ್ತಾ ಇರುತ್ತೆ ನಮ್ಮ ಚಾನಲ್.